ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇಶದಾದ್ಯಂತ ಮೆಡಿಕಲ್ ಶಾಪ್ ಬಂದ್ಗೆ ಕರೆ ನೀಡಿದ ಎಐಒಸಿಡಿ. ಮೆಡಿಕಲ್ ಶಾಪ್ ಮುಷ್ಕರಕ್ಕೆ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಬೆಂಬಲ. ಇನ್ನು ಮೆಡಿಕಲ್ ಶಾಪ್ ಮುಷ್ಕರಕ್ಕೆ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಬೆಂಬಲ ವ್ಯಕ್ತವಾಗಿದೆ. ಜಿಲ್ಲೆಯಲ್ಲಿರುವ 1400ಕ್ಕೂ ಅಧಿಕ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗಿದ್ದಾವೆ. ಬಂದ್ಗೆ ಬೆಂಬಲವನ್ನ ಸೂಚಿಸಿರುವ ಜಿಲ್ಲಾ ಔಷಧಿ ವ್ಯಾಪಾರಸ್ಥರ ಸಂಘ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಸಿ ಕಚೇರಿಯವರೆಗೆ ಮೌನ ಮೆರವಣಿಗೆಯನ್ನು ಹೋಗ್ತಾ ಇದ್ದಾರೆ. ನವನಗರದ ನೌಕರರ ಭವನದಿಂದ ಶುರುವಾಗಲಿದೆ ಮೆರವಣಿಗೆ. ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ನೀಡಲಿರೋ ಔಷಧಿ ವ್ಯಾಪಾರಸ್ಥರ ಸಂಘ. ಈಗಾಗಲೇ ಕರ್ನಾಟಕದ ಬಹುತೇಕ ಕಡೆಗಳಲ್ಲಿ ಔಷಧ ಅಂಗಡಿಗಳು ಕೂಡ ಮುಚ್ಚಿರುವಂತದ್ದು. ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ರಿ ಅಂಡ್ ಡ್ರಗ್ಗಿಸ್ಟ್ ಈ ಮುಷ್ಕರವನ್ನ ಹಮ್ಮಿಕೊಂಡಿದ್ದು, ಕರ್ನಾಟಕ ಕೆಮಿಸ್ಟ್ರಿ ಅಂಡ್ ಡ್ರಗ್ಗಿಸ್ಟ್ ಸಂಘ ಇದಕ್ಕೆ ನೇರ ಬೆಂಬಲವನ್ನ ಕೊಟ್ಟಿದೆ. ಇನ್ನು ಬಂದ್ಗೆ ಹಾಗಾದ್ರೆ ಪ್ರಮುಖ ಕಾರಣಗಳೇನು? ಹಾಗಾದ್ರೆ ಈ ಫಾರ್ಮಸಿ ಮತ್ತು ಆನ್ಲೈನ್ ಮಾರಾಟಕ್ಕೆ ಇಲ್ಲಿ ವಿರೋಧ ಕೂಡ ವ್ಯಕ್ತಪಡಿಸಿರುವಂತದ್ದು. ಸೂಕ್ತ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಆನ್ಲೈನ್ ಆಪ್ಗಳನ್ನ ಬಳಸ್ತಾ ಇದ್ದಾರೆ. ಆನ್ಲೈನ್ ಮತ್ತು ವೆಬ್ಸೈಟ್ಗಳ ಮೂಲಕ ನಿಯಮ ಬಾಹಿರವಾಗಿ ಔಷಧಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ವ್ಯಾಪಾರಸ್ಥರು, ಮೆಡಿಕಲ್ ಶಾಪ್ನ ವ್ಯಾಪಾರಸ್ಥರು ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆ ರಿಪೋರ್ಟರ್ ಅಶೋಕ್ ಸ್ಥಳದಿಂದ ಒಂದು ವಾಕ್ ಥ್ರೂ ಅನ್ನ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ನೋಡ್ಕೊಂಡು ಬರೋಣ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಇವತ್ತು ದೇಶಾದ್ಯಂತ ಔಷಧ ಅಂಗಡಿಗಳ ಬಂದ್ಗೆ ಒಂದು ಕರೆ ಕೊಟ್ಟಿರುವಂಥದ್ದು. ನಾನಿದೀಗ ಬಾಗಲಕೋಟೆಯ ಏನು ಹೃದಯ ಭಾಗದಲ್ಲಿರುವಂತಹದ್ದು ವಿದ್ಯಾಗಿರಿಯಲ್ಲಿ ಇರುವಂತಹ ಏನು ಔಷಧ ಅಂಗಡಿಗಳು ಈಗಾಗಲೇ ಸಂಪೂರ್ಣ ಬಂದ್ ಆಗಿರುವಂಥದ್ದು. ಇವತ್ತು ಅಖಿಲ ಭಾರತ ಔಷಧಿ ವ್ಯಾಪಾರಸ್ಥರ ಸಂಘಟನೆಯಿಂದ ಇಡೀ ದೇಶಾದ್ಯಂತ ಇವತ್ತು ಔಷಧಿ ಏನು ಶಾಪ್ಗಳನ್ನ ಬಂದ್ ಮಾಡುವಂತೆ ಕರೆ ಕೊಡಲಾಗಿತ್ತು. ಆ ಕರೆಗೆ ಬಾಗಲಕೋಟೆಯಲ್ಲಿ ಕೂಡ ಈಗ ಉತ್ತಮ ರೆಸ್ಪಾನ್ಸ್ ವ್ಯಕ್ತವಾಗಿರುವಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಇದು ಮೆಡಿಸಿನ್ ಹೌಸ್ ಅಂತ ಏನಿದೆ, ಇದು ಒಂದು ಈ ಹೃದಯ ಭಾಗದಲ್ಲಿ ಸಾಕಷ್ಟು ದಿನನಿತ್ಯ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಜನರು ಬಂದು ಇಲ್ಲಿ ಔಷಧಿಗಳನ್ನ ಖರೀದಿ ಮಾಡುವಂತಹ ಕೆಲಸ ಆಗ್ತಾ ಇತ್ತು. ಆದ್ರೆ ಇವತ್ತು ಬಂದ್ ಕರೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ನಗರದಾದ್ಯಂತ ಸುಮಾರು ಜಿಲ್ಲೆಯಾದ್ಯಂತ 1400ಕ್ಕೂ ಅಧಿಕ ಏನು ಔಷಧಿ ಅಂಗಡಿಗಳನ್ನ ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಂದ್ ಮಾಡಿರುವಂಥದ್ದು. ಇವರ ಏನು ಅಖಿಲ ಭಾರತ ಔಷಧಿ ವ್ಯಾಪಾರಸ್ಥರ ಸಂಘಟನೆಯ ಪ್ರಮುಖ ಬೇಡಿಕೆಗಳು ಏನಂದ್ರೆ ಮೇಡ್ ಪ್ಲಸ್ ಆಗಿರ್ಬೋದು, ಮತ್ತೆ ಅಪೋಲೋ ಆಗಿರ್ಬೋದು, ಆನ್ಲೈನ್ ಶಾಪಿಂಗ್ ನಲ್ಲಿ ಸಿಗುವಂತಹ ಏನು ರಿಯಾಯಿತಿ ದರದಲ್ಲಿ ಸಿಗುವಂತಹ ಔಷಧಿ ಅಂಗಡಿಗಳನ್ನ ಬಂದ್ ಮಾಡಬೇಕು. ಅದರಲ್ಲೂ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಇದೆ, ಅದನ್ನು ಕೂಡ ಬಂದ್ ಮಾಡಿ ಬಂದ್ ಮಾಡಬೇಕು ಅನ್ನೋ ಒಂದು ಆಗ್ರಹ ಕೂಡ ಅವ್ರದ್ದಾಗಿತ್ತು. ಹೀಗಾಗಿ ಯಾಕಂದ್ರೆ ರಿಯಾಯಿತಿ ದರದಲ್ಲಿ ಜನರಿಗೆ ಔಷಧಿ ಸಿಗ್ತಾ ಇದ್ರೆ ಈ ಬೇರೆ ಅಂಗಡಿಗಳಿಗೆ ನಷ್ಟ ಆಗುತ್ತೆ. ಹೀಗಾಗಿ ನಷ್ಟ ಬರ್ಸೋಕೆ ಆಗಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಅಖಿಲ ಭಾರತ ಔಷಧಿ ವ್ಯಾಪಾರಸ್ಥರ ಸಂಘಟನೆ ಕಡೆಯಿಂದ ಕರೆ ಕೊಡಲಾಗಿತ್ತು. ಆ ಸಂಘಟನೆಯವರ ಏನು ಕರೆ ಕೊಟ್ಟ ಹಿನ್ನೆಲೆ ಈಗಾಗಲೇ ಏನು ಬಾಗಲಕೋಟೆ ಜಿಲ್ಲೆಯಾದ್ಯಂತ ಸುಮಾರು 1400ಕ್ಕೂ ಅಧಿಕ ಔಷಧಿ ಅಂಗಡಿಗಳನ್ನ ಬಂದ್ ಮಾಡಿ ಏನು ಬಂದ್ಗೆ ಕರೆ ಕೊಟ್ಟಿತ್ತು. ಆ ಬಂದ್ಗೆ ಬೆಂಬಲ ವ್ಯಕ್ತಪಡಿಸುವಂಥದ್ದು ನೀವು ಕಾಣ್ತಿರ್ಬೋದು. ಹೀಗಾಗಿ ಏನಂದ್ರೆ ಇದು ಮೆಡ್ ಪ್ಲಸ್ ನೀವು ನೋಡ್ತಿರ್ಬೋದು, ಇಲ್ಲಿ ಇರುವಂತಹ ಮೆಡ್ ಪ್ಲಸ್ ಈಗಾಗಲೇ ಆರಂಭ ಆಗಿದೆ. ಅದಲ್ಲದೆ ಅಪೋಲೋ ಕೂಡ ಆರಂಭ ಆಗಿದೆ. ಇವರ ಏನು ಅಖಿಲ ಭಾರತ ಔಷಧಿ ವ್ಯಾಪಾರಸ್ಥರ ಸಂಘಟನೆಯ ಮುಖ್ಯ ಬೇಡಿಕೆ ಏನಂದ್ರೆ ಅವರು ಈ ರಿಯಾಯಿತಿ ದರದಲ್ಲಿ ಏನು ಸಿಗುತ್ತೆ ಆ ಔಷಧಿಗಳನ್ನ ಸಿಗುವಂತಹ ಅಂಗಡಿಗಳು ಬಂದ್ ಮಾಡಬೇಕು ಅನ್ನೋದು ಅವ್ರದ್ದು ಪ್ರಮುಖ ಬೇಡಿಕೆ ಇದೆ. ಹೀಗಾಗಿ ಇದ್ರ ಜೊತೆಗೆ ಇನ್ನಷ್ಟು ಏನು ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಏನು ಔಷಧಿ ವ್ಯಾಪಾರಸ್ಥರ ಸಂಘಟನೆಯಿಂದ ಇಡೀ ದೇಶಾದ್ಯಂತ ಏನು ಔಷಧಿ ಅಂಗಡಿಗಳ ಬಂದ್ ಕರೆ ಕೊಟ್ಟಿತ್ತು. ಬಾಗಲಕೋಟೆಯಲ್ಲಿ ಆ ಬಂದ್ಗೆ ಉತ್ತಮ ರೆಸ್ಪಾನ್ಸ್ ವ್ಯಕ್ತವಾಗಿರುವಂತದ್ದು ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.